ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು. ಇವರು ನಿಮ್ಮ ಲೈಫ್ನ ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ನಿಮ್ಮ ಎಕ್ಸ್ ಆಗಿರಬಹುದು, ಅಥವಾ ನಿಮ್ಮ ಲೈಫ್ನ ಯಾವುದಾದರೂ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಕೂಡ ಆಗಿರ್ಬೋದು. ಈಗ ಕಾಮ್ ಆಗಿ ಕೂತ್ಕೊಂಡು ಡೀಪ್ ಬ್ರೀತ್ ತಗೊಂಡು ಈ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ಮೊದಲಿಗೆ ನಿಮ್ಮ ಎನರ್ಜಿಯನ್ನು ನೋಡೋಣ. ನಿಮ್ಮ ಎನರ್ಜಿಯ ಪ್ರಕಾರ ಸ್ಟ್ರಾಂಗ್ ಕನ್ಫ್ಯೂಷನ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಮೈಂಡ್ನಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಕ್ವಶನ್ಸ್ ಇದೆ. ಈ ಪರ್ಸನ್ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ, ನೀವು ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಸ್ಟ್ರಾಂಗ್ಲಿ ಬಯಸ್ತಾ ಇದ್ದೀರಾ. ನಿಮ್ಮ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇರುವ ಥಾಟ್ ಏನು ಅಂದರೆ, ಈ ಪರ್ಸನ್ ಯಾಕೆ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಇವರು ಬೇಕು ಅಂತಾರೆ ಇಗ್ನೋರ್ ಮಾಡ್ತಾ ಇದ್ದಾರಾ? ಈ ಕ್ವಶನ್ ಮತ್ತೆ ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇದೆ. ಅಂದರೆ ನಿಮಗೆ ಅವರ ಇಂಟೆನ್ಷನ್ ಏನು ಅಂತ ಕ್ಲಿಯರ್ ಆಗ್ತಾ ಇಲ್ಲ. ಎಮೋಷ್ನಲಿ ಸ್ಟ್ರಗಲ್ ಇದೆ ನಿಮ್ಮ ಮನಸ್ಸಿನಲ್ಲಿ. ಎಮೋಷ್ನಲ್ ಪೇಯ್ನ್ ಕೂಡ ಕಾಣಿಸ್ತಾ ಇದೆ. ಕೆಲವರು ನೀವು ರಾತ್ರಿ ಸ್ಲೀಪ್ ಪ್ರಾಪರ್ಲಿ ಮಾಡ್ತಾ ಇಲ್ಲ. ಮೈಂಡ್ನಲ್ಲಿ ಥಾಟ್ಸ್ ಸ್ಟಾಪ್ ಆಗ್ತಾ ಇಲ್ಲ. ಕೆಲವರ ಎನರ್ಜಿಯ ಪ್ರಕಾರ ನೀವು ತುಂಬ ಸಲ ಅಳ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ, ನಿಮ್ಮ ಹಾರ್ಟ್ ತುಂಬ ಹೆವಿ ಆಗಿದೆ. ನೀವು ಈ ಪರ್ಸನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ರಿಲೇಷನ್ಶಿಪ್ ಬಗ್ಗೆ ಕಂಟಿನ್ಯೂಸ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಓವರ್ ಥಿಂಕಿಂಗ್ ಫೇಸ್ನಲ್ಲಿದ್ದೀರಾ. ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಗ ಸಿಚುವೇಶನ್ ಅಲ್ಲ, ಓವರ್ ಥಿಂಕಿಂಗ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನೆಗೆಟಿವ್ ಥಾಟ್ಸ್ಗಳು ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ಮೈಂಡ್ ತುಂಬ ಸೀನರೀಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ನೀವಾಗೇ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಇವ್ರು ನನ್ನನ್ನು ಬಿಟ್ಟು ಹೋಗ್ತಾರೆ, ರಿಲೇಷನ್ಶಿಪ್ ಎಂಡ್ ಆಗುತ್ತೆ, ಥರ್ಡ್ ಪರ್ಸನ್ ಇದ್ದಾರಾ, ಈ ಥಾಟ್ ನಿಮ್ಮ ಮೈಂಡ್ನಲ್ಲಿ ತುಂಬ ಕ್ರಿಯೇಟ್ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಬಗ್ಗೆ ಕೂಡ ಡೌಟ್ ಪಡ್ತಾ ಇದ್ದೀರಾ. ಕೆಲವರು ಸೀರಿಯಸ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಇವರು ಬೇರೆ ಯಾರನ್ನಾದರೂ ಲವ್ ಮಾಡ್ತಿದ್ದಾರಾ, ನನ್ನನ್ನು ರೀಪ್ಲೇಸ್ ಮಾಡ್ತಾ ಇದ್ದಾರಾ, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಇದೇ ಕಾರಣಕ್ಕೆ ಈ ಡೌಟ್ ನಿಮ್ಮ ಮೈಂಡ್ನಲ್ಲಿ ಸ್ಟ್ರಾಂಗ್ ಆಗಿದೆ. ನೀವು ಯಾಕೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ, ಈ ವ್ಯಕ್ತಿ ನಿಮ್ಮ ಕಾಲ್ ಅಥವಾ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರ್ಬೋದು, ಅಥವಾ ಡಿಲೇ ಮಾಡ್ತಾ ಇರ್ಬೋದು, ಅಥವಾ ನೀವು ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಇಗ್ನೋರ್ ಮಾಡ್ತಾ ಇರ್ಬೋದು, ಅಥವಾ ಆ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರದೇ ಇರ್ಬೋದು. ಅಂದರೆ ನೀವು ಸೈಲೆಂಟ್ ಆಗಿರಬಹುದು, ಆ ವ್ಯಕ್ತಿ ಕೂಡ ಸೈಲೆಂಟ್ ಆಗಿದ್ದಾರೆ. ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಎಲ್ಲರ ಲೈಫ್ನಲ್ಲಿ ಒಬ್ಬ ರೊಮ್ಯಾಂಟಿಕ್ ಪರ್ಸನ್ನೇ ಥರ್ಡ್ ಪಾರ್ಟಿ ಆಗಿರಬೇಕು ಅಂತ ಇಲ್ಲ. ಇಲ್ಲಿ ಅವರ ಲೈಫ್ನಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರಬಹುದು, ಅಥವಾ ಅವರ ಲೈಫ್ನ ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು. ಅದೆಲ್ಲದರಿಂದ ಕೂಡ ಈ ಪರ್ಸನ್ ಈಗ ಅವರ ಲೈಫ್ ಬಗ್ಗೆ ಫೋಕಸ್ ಮಾಡ್ತಾ ಇರಬಹುದು. ಬಟ್ ನಿಮ್ಮ ಇಮ್ಯಾಜಿನೇಷನ್ ಯಾವ ರೀತಿ ಇದೆ ಅಂದರೆ, ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಪರ್ಸನ್ ಎನರ್ಜಿಯನ್ನು ನೋಡೋಣ. ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ಇಂಟೆನ್ಷನಲಿ ನಿಮಗೆ ಹರ್ಟ್ ಮಾಡ್ತಿಲ್ಲ. ಅವರ ಲೈಫ್ನಲ್ಲಿ ಈಗ ಹೆವಿ ಚಾಲೆಂಜಸ್ ಇದೆ, ಲೈಫ್ನಲ್ಲಿ ಪ್ರೆಷರ್ ಇದೆ. ಈ ಪರ್ಸನ್ ಲೈಫ್ನಲ್ಲಿ ಫೈನಾನ್ಷಿಯಲ್ ಪ್ರೆಷರ್ ಇದೆ, ಕೆರಿಯರ್ ಸ್ಟ್ರಗಲ್ ಕಾಣ್ತಾ ಇದೆ. ಕೆಲವರ ಲೈಫ್ನಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಇವೆಲ್ಲ ಒಟ್ಟಿಗೆ ಇವ್ರಿಗೆ ಫೀಲ್ ಆಗ್ತಾ ಇದೆ. ಲೈಫ್ ಈಗ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈ ರೀಸನ್ನಿಂದ ಅವರು ಎಮೋಷ್ನಲಿ ಡೌನ್ ಆಗಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ಅವ್ರಿಗೆ ಫೀಲ್ ಆಗ್ತಾ ಇದೆ. ಈ ರೀಸನ್ನಿಂದ ಅವರು ಈ ರಿಲೇಷನ್ಶಿಪ್ಪಿಂದ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡಿರ್ಬೋದು. ಈ ಪರ್ಸ್ನಾಲಿಟಿ ನೋಡಿದ್ರೆ ಅವರ ಎನರ್ಜಿಯ ಪ್ರಕಾರ ತುಂಬ ಸೀಕ್ರೆಟಿವ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಕೂಡ ನಿಮ್ಮ ಬಗ್ಗೆ
ಪ್ರೀತಿ ಇದ್ದರೂ ಕೂಡ ಅಥವಾ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅದನ್ನು ಕೂಡ ಓಪನ್ ಆಗಿ ತುಂಬ ಸಲ ಹೇಳ್ಕೊಳ್ಳುವ ಪರ್ಸನ್ ಅಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಸೈಲೆಂಟ್ ಸ್ಟ್ರಗಲ್ ಮಾಡ್ತಾ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದ್ದರೂ ಕೂಡ ಅದು ಮೋಸ್ಟ್ಲಿ ಫ್ಯಾಮಿಲಿ ಪ್ರೆಷರ್ ಕೂಡ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಫೈನಾನ್ಷಿಯಲ್ ಬರ್ಡನ್ ಆಗಿರ್ಬೋದು, ಇವು ಕೂಡ ಆಗಿರ್ಬೋದು. ಇನ್ನು ದೇರ್ ಹಾರ್ಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ಇಲ್ಲಿ ಸ್ಟಿಲ್ ಲವ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಅಂತೂ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ ಹೆವಿ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ಆದರೆ ಸಿಚುವೇಶನ್ ಕಾರಣದಿಂದ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಈ ವ್ಯಕ್ತಿಯ ಇಂದಿನ ಈವ್ನಿಂಗ್ ಥಾಟ್ಸ್ ಏನಿದೆ ಅಂತ ನೋಡೋದಾದರೆ ಎಕ್ಸ್ಪೆಷಲಿ ಈವ್ನಿಂಗ್ ಟೈಮ್ನಲ್ಲಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಈವ್ನಿಂಗ್ ಎನರ್ಜಿ ಯೂಶ್ವಲಿ ಎಮೋಷ್ನಲ್ ಟೈಮ್. ಆ ಸಮಯದಲ್ಲಿ ಮೆಮೊರೀಸ್ ಬರ್ತಾ ಇದೆ ಅವ್ರಿಗೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ ಅವ್ರಿಗೆ ನೆನಪಾಗ್ತಾ ಇದೆ. ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಬ್ಯೂಟಿ ಎಲ್ಲವೂ ನೆನಪಾಗ್ತಾ ಇದೆ. ಅಟ್ರಾಕ್ಷನ್ ಫೀಲ್ ಕೂಡ ಮಾಡ್ಕೊಳ್ತಿದ್ದಾರೆ. ಬಟ್ ಅವರು ಅಪ್ರೋಚ್ ಮಾಡೋದಕ್ಕೆ ಥಿಂಕ್ ಮಾಡ್ತಾರೆ, ಬಟ್ ಸಿಚುವೇಶನ್ ಅನ್ನೋದು ಅಡ್ಡ ಬಂದಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಕೆಲವರು ಈಗಾಗಲೇ ಅಪ್ರೋಚ್ ಮಾಡುವ ಬಗ್ಗೆ ಥಿಂಕ್ ಕೂಡ ಮಾಡಿದ್ದಾರೆ. ಇನ್ನು ಕೆಲವರಿಗೆ ಕಾಲ್ ಅಥವಾ ಮೆಸೇಜ್ ಕೂಡ ಬಂದಿರಬಹುದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಈ ವ್ಯಕ್ತಿ ಮತ್ತು ನಿಮ್ಮ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಗ್ಯಾಪ್ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಇದೆಲ್ಲದರಿಂದ ನೀವು ನೆಗೆಟಿವ್ ಆಗಿ ಈ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು, ಡೌಟ್ ಪಡ್ತಾ ಇರಬಹುದು. ಬಟ್ ಈ ಹಿಂದೆ ಪಾಸ್ಟ್ನಲ್ಲಿ ಎಲ್ಲ ಟೈಮ್ನಲ್ಲೂ ಈ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಿಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡಿದ್ದಾರೆ. ಅಂದರೆ ಯಾರಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವರು ನಿಮ್ಮ ಸೈಡ್ನಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ, ನಿಮ್ಮ ಬಗ್ಗೆ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸೋಲ್ ಲೆವೆಲ್ ಕನೆಕ್ಷನ್ ಕೂಡ ಫೀಲ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಸಮ್ಟೈಮ್ಸ್ ಫೀಲ್ ಮಾಡ್ತಾರೆ ಈ ಕನೆಕ್ಷನ್ ಸ್ಪೆಷಲ್ ಅಂತ ಅವ್ರಿಗೆ ಅನಿಸುತ್ತೆ. ಅವ್ರು ನಿಮ್ಮ ಜೊತೆ ಡೀಪ್ ಬಾಂಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಲೈಫ್ನಲ್ಲಿ ಈಗ ಟ್ರಾನ್ಸ್ಫರ್ಮೇಷನ್ ಫೇಸ್ನಲ್ಲಿದ್ದಾರೆ. ಪ್ರಾಬ್ಲಮ್ಸ್ ಕಾರಣದಿಂದ ಅವರು ಚೇಂಜ್ ಆಗ್ತಾ ಇದ್ದಾರೆ. ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಲೈಫ್ ಸ್ಟೇಬಲ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಎವ್ರಿಥಿಂಗ್ ಫಿಕ್ಸ್ ಮಾಡಬೇಕು, ಈ ರಿಲೇಷನ್ಶಿಪ್ನ ನಾರ್ಮಲ್ ಮಾಡ್ಕೋಬೇಕು ಅನ್ನೋ ಯೋಚನೆ ಈ ಪರ್ಸನ್ ಮನಸ್ಸಿನಲ್ಲಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಏನು ಅಂದರೆ ಈ ಪರ್ಸನ್ ಲೈಫ್ ಇಟ್ಸ್ ಸೆಲ್ಫ್ ಅನ್ಸ್ಟೇಬಲ್ ಆಗಿದೆ. ಎಕ್ಸ್ಪೆಷಲಿ ಕೆರಿಯರ್, ಫೈನಾನ್ಸ್ ಇದೇ ಸ್ಟೇಬಲ್ ಆಗಿಲ್ಲ. ಪ್ರೆಸೆಂಟ್ ಟೈಮ್ ಎನರ್ಜಿ ನಾನು ಹೇಳ್ತಾ ಇರೋದು. ಹಾಗಾಗಿ ಅವರ ಲೈಫ್ ಬಗ್ಗೆ ಮೊದಲು ಫೋಕಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಂತರ ಅವರು ಈ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋಣ. ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ ಬ್ಯಾಡ್ ಟೈಮ್ ಪರ್ಮನೆಂಟ್ ಅಲ್ಲ. ಎವರಿ ಫೇಸ್ ಪಾಸ್ ಆಗಿ ಹೋಗಿಬಿಡುತ್ತೆ. ಡೇ ಇದ್ದರೆ ನೈಟ್ ಕೂಡ ಬಂದೇ ಬರುತ್ತೆ, ನೈಟ್ ಇದ್ದರೆ ಮತ್ತೆ ಡೇ ಆಗೇ ಆಗುತ್ತಲ್ವಾ. ಅದೇ ರೀತಿ ಕತ್ತಲು ಅನ್ನೋದು ಇದ್ದರೆ ಬೆಳಕು ಕೂಡ ಬಂದೇ ಬರುತ್ತೆ. ಓವರ್ ಥಿಂಕಿಂಗ್, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಓವರ್ ಥಿಂಕಿಂಗ್ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಅನ್ನೋದು ರಿಲೇಷನ್ಶಿಪ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ನಿಮ್ಮ ಮೈಂಡ್ ಕ್ರಿಯೇಟ್ ಮಾಡಿರುವ ಸ್ಟೋರಿ ಆಲ್ವೇಸ್ ಸರಿ ಇದೆ ಅಂತ ಅಂದ್ಕೋಬೇಡಿ. ಅಂದರೆ ನೀವು ಏನು ಇಮ್ಯಾಜಿನ್ ಮಾಡ್ಕೊಳ್ತಿರೋ, ಏನು ಮನಸ್ಸಿಗೆ ಅಂದ್ಕೊಳ್ತಿರೋ ಅದೇ ಸರಿಯಾಗಿರಬೇಕು ಅಂತ ಇಲ್ಲ. ಸಮ್ಟೈಮ್ಸ್ ರಿಯಾಲಿಟಿ ಡಿಫ್ರೆಂಟ್ ಆಗಿರುತ್ತೆ. ಆ ವ್ಯಕ್ತಿಯ ಸಿಚುವೇಶನ್ ಯಾವುದಿದೆ ಅಂತ ನಿಮಗೆ ಗೊತ್ತಿರೋದಿಲ್ಲ, ಬಟ್ ನೀವು ಬೇರೆ ಏನೋ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀರ. ಹಾಗಾಗಿ ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಫ್ಯೂಚರಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಯಾವ ರೀತಿ ಇದೆ ಅಂತ ಎನರ್ಜಿಯ ಪ್ರಕಾರ ನೋಡೋದಾದರೆ ಈ ಪರ್ಸನ್ ಲೈಫ್ ಸ್ಲೋಲಿ ಇಂಪ್ರೂವ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ರಿಲೇಷನ್ಶಿಪ್ ಕೂಡ ಹೀಲ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇವರು ಸ್ವಲ್ಪ ಓಪನ್ ಆಗಿ ಶೇರ್ ಮಾಡುವ ವ್ಯಕ್ತಿ ಅಲ್ಲದೇ ಇರ್ಬೋದು, ಸೀಕ್ರೆಟಿವ್ ಪರ್ಸ್ನಾಲಿಟಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಕೂಡ ಓಪನ್ಲಿ ಡಿಸ್ಕಸ್ ಮಾಡದೇ ಇರ್ಬೋದು, ಬಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸಮ್ಟೈಮ್ಸ್ ತುಂಬ ವಿಷಯಗಳನ್ನು ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ. ನಿಮ್ಮ ಮೆಮೊರೀಸ್ ಅವರಿಗೆ ಬರ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಈವ್ನಿಂಗ್ ಟೈಮಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಕೆಲವರ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಬಗ್ಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಆಗುತ್ತಿರುವ ಪ್ರತಿಯೊಂದು ವಿಷಯವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಸಣ್ಣ ಮಾತು ಆಗಿರಲಿ, ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಹೇಳಿರುವ ಮಾತಾಗಿರಲಿ, ಒಂದು ಸಣ್ಣ ಸಿಚುವೇಶನ್ ಆಗಿರಲಿ, ಅದನ್ನು ಮತ್ತೆ ಮತ್ತೆ ಮೈಂಡ್ನಲ್ಲಿ ರಿಪೀಟ್ ಮಾಡ್ತಾ ಇದ್ದೀರಾ.
ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಸಿಂಪಲ್ ಮಾತು ಹೇಳಿದ್ರೂ ಕೂಡ ನಾವು ಅದನ್ನು ಡಿಫ್ರೆಂಟ್ ಮೀನಿಂಗಲ್ಲಿ ತಗೊಳ್ತೀವಿ. ಆಮೇಲೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಶುರು ಆಗುತ್ತೆ. ಅವ್ರು ಯಾಕೆ ಹಾಗೆ ಹೇಳಿದ್ರು, ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರಾ, ಅವ್ರಿಗೆ ನನ್ನ ಬಗ್ಗೆ ಕೇರ್ ಇಲ್ವಾ, ನಾನೇನಾದರೂ ತಪ್ಪು ಮಾಡಿದ್ನಾ, ಈ ರೀತಿಯಾಗಿ ಮೈಂಡ್ನಲ್ಲಿ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ಬರ್ತಾ ಇರುತ್ತೆ. ಆದರೆ ನಿಜ ಹೇಳಬೇಕಂದ್ರೆ ಆ ಪ್ರಶ್ನೆಗಳಲ್ಲಿನ ಬಹುತೇಕ ರಿಯಲ್ ಆಗಿರಬೇಕು ಅಂತ ಇರೋದಿಲ್ಲ. ಅದು ನಮ್ಮ ಓವರ್ ಥಿಂಕಿಂಗ್ ಕ್ರಿಯೇಟ್ ಮಾಡಿರುವ ಥಾಟ್ಸ್ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಮೈಂಡ್ಗೆ ಸ್ವಲ್ಪ ಪೀಸ್ ಕೊಡಬೇಕು. ಎಲ್ಲ ಸಮಯದಲ್ಲೂ ರಿಲೇಷನ್ಶಿಪ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಕೂತ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಸ್ಲೋಲಿ ಡಿಸ್ಟರ್ಬ್ ಆಗುತ್ತೆ, ನಿಮ್ಮ ಮೈಂಡ್ ಟಯರ್ಡ್ ಆಗುತ್ತೆ, ನಿಮ್ಮ ಹಾರ್ಟ್ ಕೂಡ ಹೆವಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ಸ್ಟಾಪ್ ಮಾಡಿ, ಒಂದು ಡೀಪ್ ಬ್ರೀತ್ ತಗೊಳ್ಳಿ, ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡಿ. ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್. ನೀವು ಫಿಸಿಕಲಿ ಹೆಲ್ತಿ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಿ. ನಿಮ್ಮ ಮೆಂಟಲ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಫ್ಯೂಚರ್ ಇದೆ, ನಿಮ್ಮ ಗೋಲ್ಸ್ ಇದೆ, ನಿಮ್ಮ ಹ್ಯಾಪಿನೆಸ್ ಕೂಡ ಇಂಪಾರ್ಟೆಂಟ್. ಆದರೆ ನೀವು ಯಾವಾಗಲೂ ಒಬ್ಬ ವ್ಯಕ್ತಿ ಬಗ್ಗೆನೇ ತುಂಬ ಯೋಚನೆ ಮಾಡೋದು ನಿಮ್ಮ ಲೈಫ್ಗೆ ಅದು ಅಫೆಕ್ಟ್ ಆಗಿಬಿಡುತ್ತೆ. ಅಂದರೆ ನೀವು ಅದನ್ನೇ ಥಿಂಕ್ ಮಾಡೋದು. ಆ ವ್ಯಕ್ತಿಯ ಲವ್ ಅನ್ನೋದು ಇಂಪಾರ್ಟೆಂಟ್, ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಇಂಪಾರ್ಟೆಂಟ್, ನಿಮ್ಮ ಫೀಲಿಂಗ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಓವರ್ ಥಿಂಕಿಂಗ್ ಮಾಡಬೇಡಿ, ಓವರ್ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೋಬೇಡಿ. ನಿಮ್ಮ ಲೈಫ್ನ ಬೇರೆ ಬ್ಯೂಟಿಫುಲ್ ಪಾರ್ಟ್ಸ್ ಕೂಡ ಮಿಸ್ ಆಗಿಬಿಡುತ್ತೆ. ಅದರಿಂದ ನೀವು ನಿಮ್ಮ ಲೈಫ್ನ ಯಾವುದೇ ರೀತಿಯಿಂದಲೂ ನಿಮಗೆ ಬೇಕಾದ ರೀತಿ ರೂಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು, ನಿಮ್ಮ ಟೈಮ್ಗೆ ನೀವು ವ್ಯಾಲ್ಯೂ ಕೊಡಬೇಕು. ನಿಮ್ಮ ಲೈಫ್ನಲ್ಲಿ ಏನಾದರೂ ಒಳ್ಳೆಯ ಚೇಂಜ್ ಬೇಕಾದರೆ ಮೊದಲಿಗೆ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿರಬೇಕು. ನಿಮ್ಮ ಲೈಫ್ನಲ್ಲಿ ಆಗಬೇಕಾದ್ದು ಸರಿಯಾದ ಸಮಯದಲ್ಲಿ ಆಗೇ ಆಗುತ್ತೆ. ಸರಿಯಾದ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದೇ ಬರ್ತಾರೆ, ನಿಮ್ಮ ಲೈಫ್ನಲ್ಲಿ ಇದ್ದೇ ಇರ್ತಾರೆ. ನೀವು ಎಷ್ಟು ಓವರ್ ಥಿಂಕ್ ಮಾಡಿದರೂ ಕೂಡ ಫ್ಯೂಚರ್ ಚೇಂಜ್ ಆಗೋದಿಲ್ಲ. ಆದ್ದರಿಂದ ರಿಲ್ಯಾಕ್ಸ್, ಟ್ರಸ್ಟ್ ದ ಯೂನಿವರ್ಸ್. ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಹ್ಯಾಪಿನೆಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಿಮ್ಮ ಲೈಫ್ ಇಂಪ್ರೂವ್ ಆಗುತ್ತೆ. ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಫ್ಯೂಚರ್ ಚೇಂಜ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಹಾಗಾಗಿ ನಿಮ್ಮ ಮೇಲೆ ನೀವು ಟ್ರಸ್ಟ್ ಇಡಿ, ಯೂನಿವರ್ಸ್ಗೆ ಸರೆಂಡರ್ ಆಗಿ ಯೂನಿವರ್ಸನ್ನು ಟ್ರಸ್ಟ್ ಮಾಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.